Okay, the following the table shows the age of distribution of a person in a particular region and also the number of persons. It shows the below 10 2% and below 20 up to 25%, below 30 up to 39%, like this information they given. In a mean we are discuss when they given in a less than series or more than series, first step is the frequency is in the cumulative frequency. ಈ ಫ್ರೀಕ್ವೆನ್ಸಿ ಏನಿದೆ ಕ್ಯುಮ್ಯುಲೇಟಿವ್ ಆರ್ಡರ್ನಲ್ಲಿ ಇರುತ್ತೆ. ಸೊ ಹಾಗಾಗಿ ದ ಫಸ್ಟ್ ಸ್ಟೆಪ್ ವಿ ಶುಡ್ ಬಿ ಕನ್ವರ್ಟ್ ದಿಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಟು ನಾರ್ಮಲ್ ಫ್ರೀಕ್ವೆನ್ಸಿ. ಬಟ್ ಈ ಫ್ರೀಕ್ವೆನ್ಸಿನ ಕನ್ವರ್ಟ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಈ ಸೀರೀಸನ್ನು ಕಂಟಿನ್ಯೂಸ್ ಸೀರೀಸ್ಗೆ ಕನ್ವರ್ಟ್ ಮಾಡಬೇಕು. ದಿಸ್ ಸೀರೀಸ್ ಶುಡ್ ಬಿ ಕನ್ವರ್ಟ್ ಇನ್ ಅ ಕಂಟಿನ್ಯೂಸ್ ಸೀರೀಸ್ ಫಾರ್ಮಲ್ಲಿ ಕನ್ವರ್ಟ್ ಮಾಡಬೇಕು. ಇಲ್ಲಿ ಬಿಲೋ ಆರ್ ಲೆಸ್ ದೆನ್ ಅಂತ ಏನಾದರೂ ಬಂದರೆ ಏನು ಮಾಡಬೇಕು, ಫಸ್ಟು ಈ ಡಿಫ್ರೆನ್ಸ್ ಏನಿದೆ ಅದನ್ನದು ಅಬ್ಸರ್ವ್ ಮಾಡಬೇಕು. ಡಿಫ್ರೆನ್ಸ್ ಎಷ್ಟಿದೆ, 10 + 10 = 20 + 10 30 + 10 40. ಐ ಥಿಂಕ್ ಕಾಮನ್ ಡಿಫ್ರೆನ್ಸ್ ಆಫ್ 10 ಇದೆ. ಸೊ ಹಾಗಾಗಿ 10 - 10 0 to 10, 20 - 10 10 to 20, ಹಾಗೆ 20 to 30, 30 to 40, 40 to 50, 50 to 60, 60 to 70, 70 to 80 or 70 above. ಇಲ್ಲಿ ಬಿಲೋ ಅಂತ ಬಂದಾಗ ನಾವೇನು ಮಾಡಬೇಕು, ಈ ಕಾಮನ್ ಡಿಫ್ರೆನ್ಸನ್ನು ನೋಡಿಕೊಂಡು ಅದನ್ನು ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಲ್ಲಿಂದ ಶುರು ಮಾಡಬೇಕು. ಇನ್ ಕೇಸ್ ಎಬೋವ್ ಅಂತ ಬಂದರೆ ಅದಕ್ಕೆ ಹ್ಯಾಡ್ ಮಾಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್ ಎಬೋವ್ ಅಂತ ಬಂದಿದ್ರೆ ಏನಾಗುತ್ತೆ, 10 to 20, 20 to 30, 30 to 40 ಆ ರೀತಿ ಆನ್ಸರ್ ಬರುತ್ತೆ. ಸೊ ಬಿಲೋ ಅಂತ ಇರೋದ್ರಿಂದ ಇಲ್ಲಿ 0 ಇಂದ ಕಮೆನ್ಸ್ ಆಗುತ್ತೆ. ದ ಫಸ್ಟ್ ಸ್ಟೆಪ್ ಏನು, ದ ಸೀರೀಸನ್ನು ಕಂಟಿನ್ಯೂಸ್ ಸೀರೀಸ್ ಆಗಿ ಕನ್ವರ್ಟ್ ಮಾಡಬೇಕು. ಈಗೇನಾಗುತ್ತೆ, ದಿಸ್ ಈಸ್ ಅ ಏಜ್ ಗ್ರೂಪ್ ಇದಾಗುತ್ತೆ, ಇದನ್ನು ಕನ್ಸಿಡರ್ ಮಾಡಬಾರ್ದು. ನೆಕ್ಸ್ಟ್ ಇದು ಕ್ಯುಮ್ಯುಲೇಟಿವ್ ಆರ್ಡರ್ನಲ್ಲಿದೆ. ಓಕೆ, ಈ ಕ್ಯುಮ್ಯುಲೇಟಿವ್ ಆರ್ಡರ್ ಇರ್ತಕ್ಕಂಥ ಫ್ರೀಕ್ವೆನ್ಸಿನ ನಾರ್ಮಲ್ ಫ್ರೀಕ್ವೆನ್ಸಿಯಾಗಿ ನಾನು ಕನ್ವರ್ಟ್ ಮಾಡಬೇಕು ಫಸ್ಟ್. ಸೊ ಈ ಈಸಿ ಮೆಥಡ್ ಹೇಗೆ ಕನ್ವರ್ಟ್ ಮಾಡೋದು ಅಂದರೆ, ಫ್ರಮ್ ಬಿಲೋ ಇಂದ ಲೆಸ್ ದ್ಯಾನ್ ಆರ್ ಬಿಲೋ ಅಂತ ಏನಾದರೂ ಕೊಟ್ಟಿದ್ರೆ ನಾವು ಬಿಲೋ ಇಂದ ನೆಕ್ಸ್ಟ್ ಸ್ಟೆಪ್ಪನ್ನು ಲೆಸ್ ಮಾಡ್ತಾ ಹೋಗಬೇಕು. ಇದಕ್ಕಿಂತ ಪ್ರಿಸೀಡಿಂಗ್ ಒನ್ನ ಲೆಸ್ ಮಾಡ್ತಾ ಹೋಗಬೇಕು. ವಿಕಟನ್ ಆನ್ಸರ್ 15.6 - 15.5 ಎಷ್ಟಾಗುತ್ತೆ, 1 ಆಗುತ್ತೆ. 15.5 - 15 0.5, ಇದು 0.1 ಆಗುತ್ತೆ, ಸಾರಿ. ಹಾಗೆ 15 - 14 1, 14 - 2 ಸಾರಿ 12 2, 12 - 9 is a 3, 9 - 5 4, 5 - 2 3, 2 as it is na ಬರ್ಕೊಂತೀನಿ. Okay, now the frequency is, this is 1, this is a cumulative order, this is a normal frequency, this is a 1, this is a 2. ಓಕೆ, ಫಸ್ಟ್ ಸ್ಟೆಪ್ ಏನು, ದ ಸೀರೀಸನ್ನು ಕಂಟಿನ್ಯೂಸ್ ಸೀರೀಸಾಗಿ ಕನ್ವರ್ಟ್ ಮಾಡಬೇಕು. ನೆಕ್ಸ್ಟು ಕ್ಯುಮ್ಯುಲೇಟಿವ್ ಆರ್ಡರ್ ಇರತಕ್ಕಂಥ ಸೀರೀಸನ್ನು ನಾರ್ಮಲ್ ಫ್ರೀಕ್ವೆನ್ಸಿ ಕನ್ವರ್ಟ್ ಮಾಡಬೇಕು. ಈಗ ಇದನ್ನೇ ಬಿಟ್ಬಿಡ್ತೀನಿ. ಓಕೆ, ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನಾನು ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಮೀಡಿಯನ್ ಫೈಂಡ್ ಔಟ್ ಮಾಡಲಿಕ್ಕೆ ಫಸ್ಟ್ ಏನು ಮಾಡಬೇಕು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನಲ್ಲಿ ಕನ್ವರ್ಟ್ ಮಾಡಬೇಕು. ಜಸ್ಟ್ ಇಲ್ಲಿ ಆಲ್ರೆಡಿ ಕ್ಯುಮ್ಯುಲೇಟಿವ್ ಇದ್ದದನ್ನು ನಾನು ನಾರ್ಮಲ್ ಫ್ರೀಕ್ವೆನ್ಸಿ ಕನ್ವರ್ಟ್ ಮಾಡಿಕೊಂಡೆ. ಬಿಕಾಸ್ ಸೇಮ್ ಪ್ರಾಬ್ಲಮ್ನಲ್ಲಿ ನಮಗೆ ಮೀನ್ ಮೋಡ್ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಕೇಳಿದಾಗ ನಮಗೆ ನಾರ್ಮಲ್ ಫ್ರೀಕ್ವೆನ್ಸಿನೇ ಕನ್ಸಿಡರ್ ಮಾಡಬೇಕು.
ಮೀಡಿಯನ್ಗೆ ನಾವೇನು ಮಾಡ್ತೀವಿ, ಕ್ಯುಮ್ಯುಲೇಟಿವ್ ಆರ್ಡರ್ನ ನಾವು ಕನ್ವರ್ಟ್ ಮಾಡ್ಕೋತೀವಿ. ಅದರ ಆಧಾರದ ಮೇಲೆ ನಾವು ಮೀಡಿಯನನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಅದು ಕ್ಯುಮ್ಯುಲೇಟಿವ್ ಆರ್ಡರ್ ಇದ್ರೂ ಕೂಡ ನಾರ್ಮಲ್ ಫ್ರೀಕ್ವೆನ್ಸಿ ಕನ್ವರ್ಟ್ ಮಾಡಿಕೊಂಡು ಅಗೇನ್ ಕ್ಯುಮ್ಯುಲೇಟಿವ್ ಆರ್ಡರ್ನಲ್ಲಿ ಕನ್ವರ್ಟ್ ಮಾಡ್ತೀವಿ. ಹೇಗೆ ಕ್ಯುಮ್ಯುಲೇಟಿವ್ ಆರ್ಡರ್ ಅಂದರೆ ಜಸ್ಟ್ ಫಸ್ಟ್ ಒನ್ನ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಂಡು ನೆಕ್ಸ್ಟ್ ಆ್ಯಡ್ ಮಾಡ್ತಾ ಹೋಗ್ಬೇಕು. 2 + 3 5 + 4 9 + 3 12 + 2 14 + 1 15 + 0.5 15.5 + 0.1 15.6. the frequency total ಮಾಡಿದ್ರೆ that is n equals also 15.6 ಬರಬೇಕು. it should be equals to cumulative order last frequency. So what is the formula for finding a median? Okay, first ಏನು ಮಾಡಬೇಕು, the median equals n by 2. n ಏನಾಗುತ್ತೆ 15.6 divided by 2 equals 7.8 ಬರುತ್ತೆ. This means the median lies in the 20-30 age group. Okay, 7.8 ಈ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನಲ್ಲಿ ಎಲ್ಲಿ ಬರುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು. ಅದು ಎಲ್ಲಿ ಬರ್ಬೋದು, ಈ 9ನ ಒಳಗಡೆ 7.8 ಬರಬಹುದು, ಹೌದಲ್ಲ? ಹಾಗಾಗಿ ಏನು ಮಾಡಬೇಕು, ಆ ಏಜ್ ಗ್ರೂಪ್ ಏನಿದೆ ಅದನ್ನು ಒಂದು ಮಾರ್ಕ್ ಮಾಡ್ತಾ ಇಟ್ಕೋಬೇಕು. ದ ಮೀಡಿಯನ್ ಲೈಸ್ ಇನ್ ದ ಏಜ್ ಗ್ರೂಪ್ ಆಫ್ 20-30. ಸೊ ನಾವ್ median is estimated by applying the following formula. What is that formula? The formula is median equals L1 plus n by 2 minus CF by F into I. So ಇದರ ಎಕ್ಸ್ಪ್ರೆಷನ್ ಬರೀತೀನಿ. First of all, what is L1? L1 means ಈ ಏಜ್ ಗ್ರೂಪ್ನಲ್ಲಿರ್ತಕ್ಕಂಥ ಲೋವರ್ ವ್ಯಾಲ್ಯೂ ಏನಿದೆ, ಇದು ಲೋವರ್ ಲಿಮಿಟನ್ನು ನಾನು L1 ಅಂತ ಕರಿತಾ ಹೋಗ್ತೀನಿ. ಲೋವರ್ ಲಿಮಿಟ್ ಯಾವ ಏಜ್ ಗ್ರೂಪ್ ಬಂದಿದೆ ಅದರ ಲೋವರ್ ಲಿಮಿಟನ್ನು L1 ಅಂತ ಕರಿತಾ ಹೋಗ್ತೀನಿ. ದೆನ್ n/2 ಈಕ್ವಲ್ಸ್ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀನಿ, 15.6 by 2 equals 7.8. then CF ವೆರಿ ಇಂಪಾರ್ಟೆಂಟ್. ಇಲ್ಲಿ CF ಏನು ಮಾಡಬೇಕು, ಆಸ್ ಮಾರ್ಕ್ ಮಾಡಿರ್ತಕ್ಕಂಥ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಹಿಂದೆ ಇರತಕ್ಕಂಥ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ನಾನು ತೆಗೆದುಕೋಬೇಕಾಗುತ್ತೆ. ದಟ್ ಇಸ್ 5. I doesn't taken the cumulative frequency of this one, I taken the preceding one of this cumulative frequency. CF is a 5 and F is a frequency. ಅದು ಯಾವ ರೇಂಜಲ್ಲಿ ಬಂದಿದೆ ಅದರ ಫ್ರೀಕ್ವೆನ್ಸಿನೇ ನಾನು ತಗೋತೀನಿ. ಆ್ಯಂಡ್ ಫೈನಲಿ I is a ಕ್ಲಾಸ್ ಇಂಟರ್ವಾಲ್. ಕಾಮನ್ ಡಿಫ್ರೆನ್ಸ್ ಎಷ್ಟಿದೆ ಇಲ್ಲಿ, 0 to 10 10, 10 to 20 10, 20 to 30 10. ಕಾಮನ್ ಡಿಫ್ರೆನ್ಸನ್ನು I ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ನಾವು ವಿತ್ ದ ಹೆಲ್ಪ್ ಆಫ್ ದಿಸ್ ನಾನು ಅದನ್ನು ಅಪ್ಲೈ ಮಾಡ್ತಾ ಹೋಗ್ತೀನಿ. ಸೊ L1 ಅಂದರೆ 20
plus n by 2 7.8 minus CF under 5 divided by F means 4 into I means 10. So simplify ಮಾಡಿದ್ರೆ ನಾನು ನಿಮಗೆ ಫೈನಲ್ ಆಗಿ next step you get an answer finally 27. So median is 27 years. Once again recap, this is information what they given. This is in the less than series nalli irtakantaddu. So and also the frequency ಏನಿದೆ ಕ್ಯುಮ್ಯುಲೇಟಿವ್ ಆರ್ಡರ್ನಲ್ಲಿ ಇರುತ್ತೆ. ಓಕೆ, ಫಸ್ಟ್ ಏನು ಮಾಡಬೇಕು, ಲೆಸ್ ದ್ಯಾನ್ ಸೀರೀಸ್ ಇಂಟು ಕಂಟಿನ್ಯೂಸ್ ಸೀರೀಸ್ ಆಗಿ ಕನ್ವರ್ಟ್ ಮಾಡಬೇಕು. ಹೇಗೆ ಮಾಡಬೇಕು, ಡಿಫ್ರೆನ್ಸನ್ನು ನೋಡ್ತಾ ಹೋಗಬೇಕು, ಅದರಿಂದ ಲೆಸ್ ಮಾಡ್ತಾ ಬರಬೇಕು. 10 minus 10 is 0. ಸೊ 0 ಇಂದ ಕಮೆನ್ಸ್ ಮಾಡಬೇಕು 10 ಡಿಫ್ರೆನ್ಸ್ನಲ್ಲಿ. ಸೊ 0 to 10, 10 to 20, 20 to 30 ರೀತಿ ರೇಂಜ್ನಲ್ಲಿ ನಾವು ಕಂಟಿನ್ಯೂಸ್ ಸೀರೀಸನ್ನು ಪಡ್ಕೊತೀವಿ. ನೆಕ್ಸ್ಟ್ ಈ ಫ್ರೀಕ್ವೆನ್ಸಿ ಏನಿದೆ ಕ್ಯುಮ್ಯುಲೇಟಿವ್ ಆರ್ಡರ್, ಅದನ್ನು ನಾನು ನಾರ್ಮಲ್ ಫ್ರೀಕ್ವೆನ್ಸಿಗೆ ಕನ್ವರ್ಟ್ ಮಾಡ್ತಾ ಹೋಗ್ತೀನಿ. ಓಕೆ, ಅಫ್ಕೋರ್ಸ್ ನನಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನಾನು ಮತ್ತೆ ಫೈಂಡ್ ಔಟ್ ಮಾಡಬೇಕಾದ್ರೂ ಕೂಡ ನನಗೆ ನಾರ್ಮಲ್ ಫ್ರೀಕ್ವೆನ್ಸಿ ಕೂಡ ನನಗೆ ಫಾರ್ಮುಲಾದಲ್ಲಿ ಬೇಕಾಗುತ್ತೆ ಮೀಡಿಯನ್ ಫೈಂಡ್ ಔಟ್ ಮಾಡಲಿಕ್ಕೆ. ಸೊ ನಾರ್ಮಲ್ ಫ್ರೀಕ್ವೆನ್ಸಿಗೆ ಕನ್ವರ್ಟ್ ಮಾಡ್ಕೋತೀನಿ. ವೆನ್ ಇಟ್ಸ್ ಲೆಸ್ ದ್ಯಾನ್ ಸೀರೀಸ್ ಆ್ಯಂಡ್ ಮೋರ್ ದ್ಯಾನ್ ಸೀರೀಸ್ ಅಂತ ಕೊಟ್ಟಿದ್ದಾಗ ಮಾತ್ರ ಈ ರೀತಿ ಮಾಡಬೇಕು. ದ ಫ್ರೀಕ್ವೆನ್ಸಿ ಇಸ್ ಆಲ್ರೆಡಿ ಇನ್ ಗಿವನ್ ಇನ್ ಅ ಕ್ಯುಮ್ಯುಲೇಟಿವ್ ಆರ್ಡರ್ನಲ್ಲಿ ಇದ್ದಾಗ ಮಾತ್ರ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕು. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನಥಿಂಗ್ ಬಟ್ ದ ಫ್ರೀಕ್ವೆನ್ಸಿನ ಒಂದಕ್ಕೊಂದು ಆ್ಯಡ್ ಮಾಡ್ತಾ ಬರಬೇಕು. ಸೊ 2 ಎಕ್ಸಾಕ್ಟ್ಲಿ 2 ಹಾಗೆ ಬರ್ಕೊತೀನಿ. ನೆಕ್ಸ್ಟು ಇಲ್ಲಿ ಏನಿದೆ ಆ ಡಾಟಾನ ಆ್ಯಡ್ ಮಾಡ್ತೀನಿ. 2 + 3 5 + 4 9 + 3 12 + 2 14 + 1 15 + 0.5 15.5 + 0.1 15.6. ಇದರ ಟೋಟಲ್ ಬಂದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಲಾಸ್ಟ್ ಫ್ರೀಕ್ವೆನ್ಸಿ ಏನಿದೆ ಅದಕ್ಕೆ ಈಕ್ವಲ್ ಆಗುತ್ತೆ. ನೆಕ್ಸ್ಟು ಆ ಮೀಡಿಯನ್ ವ್ಯಾಲ್ಯೂನ ಪೊಸಿಷನ್ನ ಆ ಸೈಜನ್ನು ಫೈಂಡ್ ಔಟ್ ಮಾಡಬೇಕು. ಸೊ ದಟ್ಸ್ ಫಾರ್ಮುಲಾ ಇಸ್ n/2. ಇನ್ನು ಡಿಸ್ಕ್ರೀಟ್ ಸೀರೀಸ್ n+1/2 ಆಗುತ್ತೆ, ಬಟ್ ಕಂಟಿನ್ಯೂಸ್ ಸೀರೀಸ್ನಲ್ಲಿ n/2 ಆಗುತ್ತೆ. n/2, n ಮೀನ್ಸ್ ದ ಟೋಟಲ್ ಆಫ್ ಫ್ರೀಕ್ವೆನ್ಸಿ. ದ ಟೋಟಲ್ ಆಫ್ ಫ್ರೀಕ್ವೆನ್ಸಿ 15.6 divided by 2 7.8. ಸೊ ದ ಮೀಡಿಯನ್ ಲೈಸ್ ಇನ್ ದ ಏಜ್ ಗ್ರೂಪ್ ಆಫ್ 2013 ಏಜ್ ಗ್ರೂಪ್ನಲ್ಲಿ ಬರಬಹುದು ಅಂತ ಇದು ನಮಗೆ ಗೊತ್ತಾಗಿದೆ. ಸೊ ಎಕ್ಸಾಕ್ಟ್ಲಿ ವಾಟ್ ಇಸ್ ದ ಮೀಡಿಯನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ದ ಮೀಡಿಯನ್ ಇಸ್ ಎಸ್ಟಿಮೇಟೆಡ್ ಬೈ ದ ಅಪ್ಲೈಯಿಂಗ್ ದಿಸ್ ಫಾರ್ಮುಲಾ. ದ ಫಾರ್ಮುಲಾ ಇಸ್ L1 + n/2 minus CF divided by F into I. So L1 equals to L1 ಫೈಂಡ್ ಔಟ್ ಮಾಡೋಕ್ಕಿಂತ ಮುಂಚೆ ಇದು ಏನು ಬಂದಿದೆ ನಮಗೆ ಮೀಡಿಯನ್ ಸೈಜ್ ಅದನ್ನು ಪಾಯಿಂಟ್ ಮಾಡಿಟ್ಕೋಬೇಕು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನಲ್ಲಿ. ಓಕೆ, ಈ 7.5 ಎಲ್ಲಿ ಬರಬಹುದು, ಇನ್ ಅ ರೇಂಜ್ ಆಫ್ 9 ಏನಿದೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಇಲ್ಲಿ ನಾವು ಈ 7.8 ನೋಡ್ಬೋದಾಗುತ್ತೆ. ಸೊ ಹಾಗಾಗಿ ಇದನ್ನು ಒಂದು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ L1 ಮೀನ್ಸ್ ಈ ಒಂದು ಏಜ್ ಗ್ರೂಪ್ನ ಲೋವರ್ ಲಿಮಿಟ್ ಏನಿದೆ ಅದನ್ನು ನಾವು L1 ಅಂತ ಕರಿತಾ ಹೋಗ್ತೀವಿ. ದೆನ್ n/2 ಆಸ್ ಇಟ್ ಈಸ್ ಆಲ್ರೆಡಿ ಫೈಂಡ್ ಔಟ್ 7.8 ಬಂದಿದೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ವೆರಿ ಇಂಪಾರ್ಟೆಂಟ್, ಅಬ್ಸರ್ವ್ ಮಾಡಬೇಕು. ಏನು ನಮಗೆ ಮೀಡಿಯನ್ ಸೈಜ್ ಬಂದಿದೆ ಅದನ್ನು ಪ್ರಿಸೀಡಿಂಗ್ ಒನ್ ನಾನು ತಗೋಬೇಕಾಗುತ್ತೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಪ್ರಿಸೀಡಿಂಗ್ ಒನ್ ಇಲ್ಲಿ ತಗೋಬೇಕಾಗುತ್ತೆ. ದಟ್ ಇಸ್ 5. ಸೊ ಫ್ರೀಕ್ವೆನ್ಸಿ ಆಸ್ ಇಟ್ ಈಸ್ 4 ಆ ರೇಂಜಲ್ಲಿ ಏನಿದೆ ಅದೇ ಫ್ರೀಕ್ವೆನ್ಸಿನ ಬಳಸ್ತೀನಿ. ನೆಕ್ಸ್ಟ್ ಇದರ ಕಾಮನ್ ಡಿಫ್ರೆನ್ಸನ್ನು ನಾನು ಕ್ಲಾಸ್ ಇಂಟರ್ವಾಲನ್ನಾಗಿ ಅಥವಾ ಐ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಫಾರ್ಮುಲಾ ಅಪ್ಲೈ ಮಾಡೋದಾದರೆ 20 + 7.8 - 5 divided by 4 into 10. So final answer 27 is median age group. Okay, this is an example. The following the information of marks obtained by 50 student in a business law. This is example of more than series. ಈ ಸೀರೀಸ್ ಮೋರ್ ದೆನ್ ಸೀರೀಸ್ ಕೊಟ್ಟಾಗ ನಾವು ಹೇಗೆ ಮೀಡಿಯನ್ನ ಫೈಂಡ್ ಔಟ್ ಮಾಡಬೇಕು. ವಿ ಆಲ್ರೆಡಿ ಡಿಸ್ಕಸ್ ಲೈಕ್ ದಿಸ್ ಪ್ರಾಬ್ಲಮ್ ಇನ್ ಅ ಮೀನ್.
ಮೀನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಇದು ನಮ್ಮ ಪ್ರಾಬ್ಲಮನ್ನು ಅಬ್ಸರ್ವ್ ಮಾಡಿದ್ವಿ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು ನಾವು, ಆ್ಯಸ್ ಯೂಶುವಲ್ this series should be convert into continuous series, and also this cumulative frequency should be convert into normal frequency. ಈ ಸೀರೀಸ್ ಏನಿದೆ ಇದನ್ನು ನಾನು ಕಂಟಿನ್ಯೂಸ್ ಸೀರೀಸಿಗೆ ಕನ್ವರ್ಟ್ ಮಾಡಬೇಕು, ಆ್ಯಂಡ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಇರ್ತಕ್ಕಂಥ ಫ್ರೀಕ್ವೆನ್ಸಿಯನ್ನು ನಾರ್ಮಲ್ ಫ್ರೀಕ್ವೆನ್ಸಿ ಕನ್ವರ್ಟನ್ನು ಮಾಡಬೇಕು. ಇಲ್ಲಿ ಮೋರ್ ದೆನ್ ಅಂತ ಇರೋದ್ರಿಂದ ನಾನು ಏನೇನು ಮಾಡಬೇಕು, ಲೆಸ್ ದೆನ್ ಅಂತಿದ್ದಾಗ ಏನಾಗ್ತಿದೆ, ಇದರಿಂದ ಡಿಫ್ರೆನ್ಸನ್ನು ಲೆಸ್ ಮಾಡಿಕೊಂಡು ಅಲ್ಲಿಂದ ಶುರು ಮಾಡ್ತಾ ಇದ್ದೆ. ಇಲ್ಲಿ ಮೋರ್ ದೆನ್ ಅಂತಿರೋದ್ರಿಂದ ಅದಕ್ಕೆ ಹ್ಯಾಡ್ ಮಾಡಬೇಕಾಗುತ್ತೆ. ಸೊ ಕಾಮನ್ ಡಿಫ್ರೆನ್ಸ್ ಏನಿದೆ, 0 to 10, 10, 20, 10, ಇಲ್ಲೂ ಕೂಡ 10 ಇದೆ. ಹಾಗಾಗಿ ಸೊ ಈ ಫ್ರೀಕ್ವೆನ್ಸಿ ಏನಾಗುತ್ತೆ ಈಗ, ಸೀರೀಸ್ 0 ಮೋರ್ ದೆನ್ ಅಂತ ಇರೋದ್ರಿಂದ ಟು 10 ಆಗುತ್ತೆ. 10 to 20, 20 to 30, 30 to 40, 40 to 50, 50 and above ಅಂತ ಬರ್ಕೊತೀನಿ. ಇದಕ್ಕೆ ಹ್ಯಾಡ್ ಮಾಡಬೇಕು. ಅಲ್ಲೇನಾಗುತ್ತೆ, ಲೆಸ್ ದೆನ್ ಅಂತ ಬಂದಾಗ ಆ ಡಿಫ್ರೆನ್ಸನ್ನು ಲೆಸ್ ಮಾಡಿ ಅಲ್ಲಿಂದ ಶುರು ಮಾಡಬೇಕು. ಇಲ್ಲಿ ಇದನ್ನೇ ಸ್ಟಾರ್ಟಿಂಗ್ ಆಗುತ್ತೆ ತೆಗೆದುಕೊಂಡು ಅದರ ಡಿಫ್ರೆನ್ಸನ್ನು ಹ್ಯಾಡ್ ಮಾಡ್ತಾ ಹೋಗಬೇಕು. ದಿಸ್ ಕಂಟಿನ್ಯೂಸ್ ಸೀರೀಸ್ನ ಕನ್ವರ್ಟ್ ಆಗಿದೆ. ಈಗ ನೆಕ್ಸ್ಟ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನಿದೆ ಇದನ್ನು ನಾನು ನಾರ್ಮಲ್ ಫ್ರೀಕ್ವೆನ್ಸಿಗೆ ಕನ್ವರ್ಟ್ ಮಾಡಬೇಕು. ಇನ್ನು ಲೆಸ್ ದೆನ್ ಸೀರೀಸ್ನಲ್ಲಿ ನಾನೇನು ಮಾಡಿದೆ, ಓಕೆ ಒಂದು ಸೆಕೆಂಡ್, ದಿಸ್ ಇಸ್ 50, 50. ಓಕೆ, ಎಸ್. ಇನ್ನು ನಾರ್ಮಲ್ ಸೀರೀಸ್, ಇನ್ನು ಲೆಸ್ ದೆನ್ ಸೀರೀಸ್ನಲ್ಲಿ ನಾನು ಲಾಸ್ಟಿಂದ ಲೆಸ್ ಮಾಡ್ತಾ ಬಂದೆ. ಜಸ್ಟ್ ಆಪೋಸಿಟ್ ಇನ್ನು ಮೋರ್ ದೆನ್ ಸೀರೀಸ್ನಲ್ಲಿ ಸ್ಟಾರ್ಟಿಂಗಿಂದ ಲೆಸ್ ಮಾಡ್ತಾ ಬರ್ತೀನಿ ಅಷ್ಟೆ. ಫಾರ್ ಎಕ್ಸಾಂಪಲ್ 50 minus 46, 4, 46 minus 40, 6, 40 minus 20, 20, 20 minus 10, 10, 10 minus 3, 7, 3 as it is ಹೀಗೆ ಬರ್ಕೊತೀನಿ. ಸಿಂಪಲ್ ಡಿಫ್ರೆನ್ಸ್ ಏನಪ್ಪ ಅಂದರೆ, ಲೆಸ್ ದೆನ್ ಸೀರೀಸಲ್ಲಿ ಲಾಸ್ಟಿಂದ ಲೆಸ್ ಮಾಡ್ತಾ ಹೋಗ್ತೀನಿ, ಇನ್ನು ಮೋರ್ ದೆನ್ ಸೀರೀಸಲ್ಲಿ ಸ್ಟಾರ್ಟಿಂಗಿಂದ ಲೆಸ್ ಮಾಡ್ತಾ ಬರ್ತೀನಿ. ನಾವು ದಿಸ್ ಇಸ್ ಅ ಸೀರೀಸ್, ದಿಸ್ ಇಸ್ ಅ ಫ್ರೀಕ್ವೆನ್ಸಿ. ಈಗ ಇದನ್ನು ನಾನು ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಐ ಕನ್ವರ್ಟ್ ದಿಸ್ ಸೀರೀಸ್ ಇಂಟು ಕಂಟಿನ್ಯೂಸ್ ಸೀರೀಸ್ and I convert a cumulative frequency to normal frequency. ಸೊ ಈಗ ಮೀಡಿಯನ್ ಫೈಂಡ್ ಔಟ್ ಮಾಡಲಿಕ್ಕೆ ನಾನು ಈ ಒಂದು ಫ್ರೀಕ್ವೆನ್ಸಿನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಆಸ್ ಯೂಶುವಲ್ ಫಸ್ಟ್ ಸ್ಟೆಪ್ ಇನ್ನು ಮೀಡಿಯನ್ ಫೈಂಡ್ ಔಟ್ ಮಾಡಲಿಕ್ಕೆ ಏನು ಮಾಡಬೇಕು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡಬೇಕು. ಆಲ್ರೆಡಿ ಇತ್ತು, ಬಟ್ ಇನ್ನೊಂದು ಬಾರಿ ಅದನ್ನು ಫೈಂಡ್ ಔಟ್ ಮಾಡ್ಕೊತೀನಿ. ಸೊ ಹೇಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡೋದು, ಫಸ್ಟ್ ಆಸ್ ಇಟ್ ಈಸ್ 4 plus 6, 10 plus 20, 30 plus 10, 40 plus 7, 47 plus 3, 50. Okay. Okay. The cumulative frequency, ಇದು ಮೋರ್ ದೆನ್ ಸೀರೀಸನ್ನು ನಾನಿಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡಿದಾಗ ನನಗೆ ಏನು ಬರುತ್ತೆ, 4 plus 6 is a 10 plus 20 30 plus 10 is a 40 plus 7 is a 47 plus 3 is a 50. ಈ ಎನ್ನ ಟೋಟಲ್ ಏನಾಗುತ್ತೆ, 50 should be equals to cumulative frequency ಲಾಸ್ಟ್ ಫ್ರೀಕ್ವೆನ್ಸಿ ಆಗಿರುತ್ತೆ. ಓಕೆ, ಹೀಗೆ ಇದನ್ನು ಆಧಾರವಾಗಿ ಇಟ್ಕೊಂಡು ನಾನೀಗ ಮೀಡಿಯನನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಮೀಡಿಯನ್ equals size of n by 2 item, n by 2th item. Okay, S, the size of
n by 2 means n means 50 by 2 item is 25. So 25th item which lies in the class of 2030 group. ಸೊ 25 ಯಾವ ಒಂದು ಕ್ಲಾಸ್ನಲ್ಲಿ ಬರುತ್ತೆ, ಇಲ್ಲಿ ಈ ಒಂದು 30 ಇಲ್ಲಿದೆ ನೋಡಿ, ಇಲ್ಲಿ ಈ ರೇಂಜ್ನಲ್ಲಿ ನಾವು ಈ 25th ಐಟಮನ್ನು ಪಾಯಿಂಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ with the help of this item we estimate the median with the help of the median formula L1 plus n by 2 minus CF divided by F into I. So what is L1? It's a lower limit of that particular class, that is 20. Then what is n by 2? Just we find out 50 by 2 equals to 25. Then what is cumulative frequency? That is cumulative frequency that's just preceding one of that marked frequency, that is 10. So what is F? The exactly what we mark particular item, that is 20. So I is the common difference or class interval 0 to 10, 10, 10 to 20, 10, 20 to 30, 10, 30 to 40, 10. That means common difference is 10. So I is 10. Okay, I just applied that information to formula. So apply ಮಾಡಿದ್ರೆ ಏನಾಗುತ್ತೆ, L1 20 plus n by 2 25 CF 10 divided by F 20 into I 10. After simplified, median I get 27.5 answer. Okay, just 25 minus 10 ಮಾಡಬೇಕು divided by 20, and then you multiply with the 10 and just add to 20, and finally you get an answer of 27.5. Okay, once again recap how to calculate the median in a more than series. Okay, first you convert this series into continuous series. So more than ಅಂತ ಇರೋದ್ರಿಂದ 0 ಇಂದನೇ ಕಮೆನ್ಸ್ ಮಾಡಬೇಕು. So 0 to 10, 10 to 20, 20 to 30, 30 to 40, 40 to 50, 50 and above. It means 0 to 10 4 marks, 10 to 20 6 marks, 20 to 30 20 marks, like that. 30 to 40 marks 10 members. Sorry, this is a number of student. Yes, of course, this is a marks obtained by the student in the business law subject as per the question. ಏನಾಗುತ್ತೆ ಅಂದರೆ 0 ಇಂದ 10 ವರೆಗೆ 4 ಮಂದಿ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ. 10 to 20 ಮಾರ್ಕ್ಸನ್ನು 6 ಮೆಂಬರ್, 20 to 30 20 ಮೆಂಬರ್, 30 to 40 10 ಮೆಂಬರ್ ರೀತಿ ಫ್ರೀಕ್ವೆನ್ಸಿ ಬಂದಿದೆ. ಈ ಕಂಟಿನ್ಯೂಸ್ ಸೀರೀಸನ್ನು ಕನ್ವರ್ಟ್ ಮಾಡಿದ್ಮೇಲೆ ಈ ಕ್ಯುಮ್ಯುಲೇಟಿವ್ ಆರ್ಡರ್ಲಿ ಇರ್ತಕ್ಕಂಥ ಫ್ರೀಕ್ವೆನ್ಸಿನ ನಾರ್ಮಲ್ ಫ್ರೀಕ್ವೆನ್ಸಿ ಕನ್ವರ್ಟ್ ಮಾಡಬೇಕು. ಲೆಸ್ ದೆನ್ ಸೀರೀಸ್ನಲ್ಲಿ ನಾನು ಬಿಲೋ ಇಂದ ಲೆಸ್ ಮಾಡ್ತಾ ಹೋಗ್ತೀನಿ. ಇನ್ನು ಮೋರ್ ದೆನ್ ಸೀರೀಸ್ ಅಂತ ಕೊಟ್ಟರೆ ನಾನು ಏನು ಮಾಡಬೇಕು, ಎಬೋವ್ ಇಂದ ಲೆಸ್ ಮಾಡ್ತಾ ಬರಬೇಕು. 56 minus 46 4,
46 minus 40, 6. 40 minus 20, 20. 20 minus 10, 10. 10 minus 3, 7. Last one as it is. ಸೊ ನಾನು ಮೀಡಿಯನ್ ಫೈಂಡ್ ಔಟ್ ಮಾಡಲಿಕ್ಕೆ ನನಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬೇಕಾಗುತ್ತೆ. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ನಾರ್ಮಲ್ ಫ್ರೀಕ್ವೆನ್ಸಿಲಿ ಫಸ್ಟ್ ಡಾಟಾ ಆ್ಯಂಡ್ ಆಡ್ ಸೆಕೆಂಡ್ ಡಾಟಾ 10 ಆ್ಯಂಡ್ ಬಂದಿರೋ ಆನ್ಸರ್ಗೆ ಮತ್ತೆ ಅಗೇನ್ ನೆಕ್ಸ್ಟ್ ಡಾಟಾನ ಆ್ಯಡ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಡಾಟಾ ಸಿಗುತ್ತೆ. 4 ಆ್ಯಸ್ ಇಟ್ ಈಸ್, ಪ್ಲಸ್ 6 10, ಪ್ಲಸ್ 20 30, ಪ್ಲಸ್ 10 40, ಪ್ಲಸ್ 7 47, plus 3 50. So the last cumulative frequency data should be equals to the sum of f or n. So next, the median formula is size of nth item ಅನ್ನು ನಾವು find out ಮಾಡಬೇಕು. That's a total divided by 2, n by 2. n means 50 divided by 2, I get a 25. So 25th item which lies in the classes of 20 30. 25 ಅನ್ನೋದು ಇದರ ಒಳಗಡೆ ಬರುತ್ತೆ, ಈ 30 ಒಳಗಡೆ ಬರುತ್ತೆ. ಹಾಗಾಗಿ ಆ ಒಂದು ರೇಂಜ್ ಏನಿದೆ ಅದನ್ನು ನಾನು ಮಾರ್ಕ್ ಮಾಡ್ಕೊತೀನಿ. ಸೊ ಐ ಅಪ್ಲೈಡ್ ಅ ಫಾರ್ಮುಲಾ ನಾವು L1 plus n by 2 minus EF divided by F into I. L1 means ಈ ಮಾರ್ಕ್ ಮಾಡಿರ್ತಕ್ಕಂಥ ಒಂದು ಗ್ರೂಪ್ ಏನಿದೆ ಕ್ಲಾಸಸ್ನ ಲೋವರ್ ಲಿಮಿಟ್, ಲೆಟ್ಸ್ ಸಿ L means lower limit, n by 2 as it is, just we find out 25th item. Cumulative frequency very important, just preceding cumulative frequency which I marked. Then F frequency as it is a normal frequency, the I common difference. Okay, just follow the formula with the help of data what I found. Okay, ಡಾಟಾವನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 20 plus 25 minus 10 divided by 20 into 10, I get an answer of 27.5 marks is the median. Okay, this is an example of less than and more than series to find median.